ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಾವ್ಯ, ಮೈಸೂರಿನ ಹುಡುಗಿ. ಇವತ್ತಿನ ವಿಡಿಯೋದಲ್ಲೂ ಸಹ ನಾನು ಹೆಡ್ ಕಂಟ್ರೋಲಿಂಗ್ ಥೆರಪಿ ಬಗ್ಗೆನೇ ಮಾಡ್ತಾ ಇದ್ದೀನಿ. ತುಂಬ ಸರಳ ವಿಧಾನದಲ್ಲಿ ಮತ್ತು ಬೇಸಿಕ್ ಆಗಿರುತ್ತೆ ಇದು. ನೋಡಿ ಕಮೆಂಟ್ಸ್ ಮಾಡಿ, ಏನಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮೊದಲಿಗೆ ಮಗುನ ಈ ಥರ ಒಂದು ಕಾಟ್ ಮೇಲೆ ಮಲಗಿಸ್ಕೊಂಡು ಎರಡೂ ಕೈನ ಜೋಡಿಸ್ತಾ ಕತ್ತಿನ ಹಿಂಭಾಗಕ್ಕೆ ನೀವು ಒಂದು ಕೈ ಸಪೋರ್ಟ್ ತಗೊಂಡು ನಿಧಾನವಾಗಿ ಬೆಂಡ್ ಮಾಡ್ತಾ ಬನ್ನಿ. ನೋಡಿ ತೋರಿಸ್ತಾ ಇದ್ದೀನಲ್ಲ, ಆ ಪಾಯಿಂಟಲ್ಲಿ ಕೆಲವು ಮಕ್ಕಳಿಗೆ ಕತ್ತು ಜಾಯಿಂಟ್ ಆಗಿರುತ್ತೆ, ಅದು ನರ್ವ್ ಸಹಾಯದಿಂದ ಫ್ರೀ ಆಗ್ತಾ ಬರುತ್ತೆ. ಹಾಗೇನೆ ಮಗು ಕತ್ತನ್ನ ಮುಂದೆ ತಗೊಂಡೋಗ್ಬೇಕಾದ್ರೆ ತುಂಬ ಫೋರ್ಸ್ ಮಾಡಬೇಡಿ. ಎಲ್ಲಿ ಗಂಟ ಮಗುಗೆ ಸಪೋರ್ಟ್ ಸಿಗುತ್ತೆ ಅಷ್ಟು ಮಾತ್ರ ತಗೊಂಡೋಗಿ ನಿಲ್ಲಿಸಿ ಕೌಂಟ್ ಮಾಡ್ಕೊಳ್ಳಿ. 1 to 10 ಕೌಂಟ್ ಮಾಡಿಕೊಂಡು 1 ಸೆಕೆಂಡ್ ಹೋಲ್ಡ್ ಮಾಡ್ತಾ ನಿಧಾನವಾಗಿ ಕೆಳಗಡೆ ಬಿಡಿ. ಇದನ್ನೇ ನೀವೊಂದು 20 ಟೈಮ್ಸ್ ರಿಪೀಟ್ ಮಾಡಿ. ಹೀಗೆ ಮಾಡೋದ್ರಿಂದ ಕತ್ತು ನಿಲ್ಲಲಿಕ್ಕೆ ಇದು ಸಹಾಯ ಮಾಡುತ್ತೆ. ಅದೇ ರೀತಿ ನೀವು ಸೈಡ್ ಪೊಸಿಷನ್ಗೆ ತೊಗೊಂಬನ್ನಿ. ಈಗ ನಾನು ಲೆಫ್ಟ್ ಸೈಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಅಲ್ಲೂ ನರ್ವ್ಸ್ ಎಲ್ಲ ಗಟ್ಟಿಯಾಗಿರುತ್ತೆ. ಅದೆಲ್ಲ ತುಂಬ ಲೂಸ್ ಆಗಲಿಕ್ಕೆ ಈ ಥೆರಪಿ ಎಕ್ಸಸೈಸ್ ಏನು ಮಾಡುತ್ತೆ, ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವನು ಕೈ ಏನೂ ಅಲ್ಲಾಡ್ಸಲ್ಲ ಅನ್ನೋದಾದರೆ ಫ್ರೀಯಾಗಿ ಈ ಥರ ಒಂದು ಕೈನೇ ಹೋಲ್ಡ್ ಮಾಡಿ, ಮಗು ಕೈನ ಬಿಡಿಸ್ಕೋತಿದೆ ಅಂದರೆ 2 ಕೈನೂ ಹಿಡ್ಕೊಂಡೇ ಮಾಡ್ಬೋದು. ಇದನ್ನು ಸಹ ನೀವೇನು ಮಾಡಿ, ಮೇಲ್ಗಡೆ ತಗೊಂಡೋದಾಗ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಿಧಾನವಾಗಿ ಕೆಳಗಡೆ ಬಿಡಿ. ಸೇಮ್ ಇದೇ ಪೊಸಿಷನ್ನು ಲೆಫ್ಟ್ ಸೈಡಲ್ಲಿ ಮಾಡಿದ್ದೆ, ಈಗ ನಾನು ರೈಟ್ ಸೈಡಲ್ಲಿ ತೋರಿಸ್ತಾ ಇದ್ದೀನಿ. ಮಗು ಕತ್ತು ಎಲ್ಲಿ ಗಂಟೆ ಎತ್ತಬೋದು ಅಷ್ಟೇ ಮಾತ್ರ ಟ್ರೈ ಮಾಡಿ, ತುಂಬ ಜಾಸ್ತಿ ಎತ್ತೋಕೆ ಹೋಗಬೇಡಿ. ನೋಡಿ ನಾನು ಕೆಳಗಡೆ ಬಿಟ್ಟರೂ ಸಹ ಅವ್ನು ಬಿಡ್ತಾ ಇಲ್ಲ, ಯಾಕೆಂದರೆ ಅವನಿಗೆ ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ಬರ್ತಾ ಇದೆ ಇವಾಗ. ಮೊದಲೆಲ್ಲ ಫುಲ್ಲು ಡೌನ್ ಮಾಡ್ತಿದ್ದ, ಈಗ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ನೀವು ಅಬ್ಸರ್ವ್ ಮಾಡಿ. ಈ ರೀತಿ ನೀವು ಪ್ರತಿಯೊಂದನ್ನು 20 ಸರಿ ಮಾಡಿ. ಮಗುವಿನ ಎರಡೂ ಕೈನ ಹಿಂಭಾಗಕ್ಕೆ ತಗೊಂಡೋಗಿ ಕತ್ತನ್ನು ನಿಧಾನವಾಗಿ ಮೇಲ್ಗಡೆ ಮುಂದೆ ನೋಡಪ್ಪ ಮುಂದೆ ನೋಡು ಅಂತ ಹೇಳ್ಕೊಂಡು ಎತ್ತಿ. ಈ ಥರ ಮಾಡೋದ್ರಿಂದ ಮಗು ಹೋಲ್ಡ್ ಮಾಡಲಿಕ್ಕೆ ಹೇಳ್ಕೊಡಿ. ಇಲ್ಲೇ 1 ನಿಮಿಷ 2 ನಿಮಿಷ ಅಥವಾ 1 ರಿಂದ 10 ಗಂಟ ಕೌಂಟ್ ಮಾಡ್ಕೊಳ್ಳಿ. 1 2 3 ಅಂತ 10 ಟೈಮ್ಸ್ ಆಗ್ತಿದ್ದಂಗೆ ನೀವು ನಿಧಾನವಾಗಿ ಕೆಳಗಡೆ ಬಿಡಿ. ನಿಧಾನವಾಗಿ ಮಾಡಿ, ಇದನ್ನು ತುಂಬ ಸ್ಪೀಡಾಗಿ ಮಾಡಬೇಡಿ. ಮತ್ತು ಎಲ್ಲಿ ಗಂಟ ಹಿಂದೆ ಬರುತ್ತೆ ತುಂಬ ಜಾಸ್ತಿ ಪ್ರೆಷರ್ ಕೊಡೋಕೆ ಹೋಗಬೇಡಿ. ಅವನು ಎಲ್ಲಿ ಗಂಟ ಹೋಲ್ಡ್ ಮಾಡ್ತಾನೆ ಅಲ್ಲಿ ತನಕ ಮಾತ್ರ ಮಾಡಿ. ಇದೆಲ್ಲವನ್ನು ಒಂದು 20 ಟೈಮ್ಸ್ ಮಾಡಿ. ನೆಕ್ಸ್ಟು ಈ ಥರ ಒಂದು ಬೂಸ್ಟರ್ ಸಹಾಯದಿಂದ ಥೆರಪಿ. ಈ ಬೂಸ್ಟರ್ನ ಯೂಸ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಮಗುನ ಈ ಥರ ಕೂರಿಸಿ ಫ್ರಂಟಲ್ಲಿ ಮಗು ಎರಡೂ ಕೈನ ನೀವು ಜೋಡಿಸ್ಕೊಂಡು ಈ ಥರ ಮುಂದೆ ನೋಡು ಅಂತ ಹೇಳಿ, ಹಾಗೆ ಮುಂದೆ ನೋಡ್ತಿರ್ಬೇಕಾದ್ರೆ ಗಿಲ್ಕಿ ಸೌಂಡ್ ಮಾಡ್ತಾ ಬನ್ನಿ ಸೈಡಿಗೆ. ನೋಡಿ ಆ ಪೊಸಿಷನಿಂದ ಈ ಪೊಸಿಷನ್ಗೆ ಬರುತ್ತೆ ಮಕ್ಕಳು. ಸೊ ಈಗ ಈ ಪೊಸಿಷನ್ ಬಂದಾಗ ಅವನ ಬೆನ್ನು ಏನಿದೆ ತುಂಬ ಸ್ಟ್ರೈಟಾಗಿ ಕೂರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸುತ್ತಮುತ್ತ ತಿರುಗಲಿಕ್ಕೂ ಸಹ ಈಸಿ ಆಗುತ್ತೆ ಈ ಪೊಸಿಷನಲ್ಲಿ. ಒಂದು 10 ಮಿನಿಟ್ಸ್ ಆದರೂ ಕಂಟಿನ್ಯೂಷನ್ ಕೂರಿಸಿ. ನೆಕ್ಸ್ಟು ಒಂದು ಮರಳು ದಿಂಬಿನ ಮೇಲೆ 2 ಕೈನ ಊರ್ತಾ ಕತ್ತೆತ್ಲಿಕ್ಕೆ ಹೇಳಿ. ಇದರಿಂದಲೂ ಸಹ ಕತ್ತು ನಿಲ್ಲುತ್ತೆ. ಆಮೇಲೆ ಇದು ಅಂಬೆಗಾಲ್ ಪೊಸಿಷನ್ನಿಗೆ ಮತ್ತು ಕತ್ತೆತ್ತಲಿಕ್ಕೆ ಎರಡಕ್ಕೂ ಸಹ ಸಹಾಯ ಮಾಡುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏನಾದರೂ ಇದ್ದರೆ ಕಮೆಂಟ್ಸ್ ಮಾಡಿ.